ಏನು ಸರ್ ವಿತ್ ರೆಕಾರ್ಡ್ಸ್ ಇಟ್ಕೊಂಡು ಕೆಲವೇ ದಿನದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ನನ್ನ ಬಿಡುದಿಲ್ವಲ್ಲ ಸರ್. ಒಂದು ದಾಖಲೆ ಇಲ್ಲ ಸರ್ ತಮ್ಮ ಹತ್ರ. ಬಂದು ಕೂತ್ಕೋತೀರಿ, ಮಾತಾಡ್ತಾ ಇದ್ದೀರಿ. ಕಾಮ್ರೇಡ್ ಅನಂತ್ ಸುಬ್ರಾವ್ ಸಾಹೇಬ್ರೊಬ್ಬರನ್ನ ತೇಜೋವಧೆ ಮಾಡೋಕ್ಕೋಸ್ಕರ ಬರ್ತೀರಿ ನೀವು. ಇನ್ನೇನು ಕೆಲಸ ಇಲ್ಲ ನಿಮಗೆ. ಕಷ್ಟಪಡ್ತಾರೋರು ನಾವು, ಯಾರು ಜಂಟಿ ಕ್ರಿಯಾ ಸಮಿತಿಯವರು. ಬಂದು ಕೂತ್ಕೋತಾರೋರು ನೀವು. ಸರ್ ವಿತ್ ರೆಕಾರ್ಡ್ಸ್ ಕೂತ್ಕೊಂಡು ಮಾತಾಡಿ, ವಿತ್ ರೆಕಾರ್ಡ್ಸ್ ತೋರಿಸಿ. ಬರೀ ಪುಂಖಾನುಪುಂಖವಾಗಿ ಸರ್ ಹಿರಿಯರಿದ್ದೀರಿ ಅಂತೇಳಿ ಏನು ಹೇಳಿದ್ರು ನಂಬುವಷ್ಟು ದಡ್ಡ ನಾನಲ್ಲ. ನಾನು ನಿಮಗೆ ಕೊಡ್ತಾ ಇರೋ ಉತ್ತರಗಳಿಗೆ ತಡ್ಕೊಳಕ್ಕಾಗದೆ 4-5 ವೀಡಿಯೋ ಮಾಡಿಬಿಟ್ಟಿದ್ದೀರಿ. ಎಲ್ಲರಿಗೂ ನಮಸ್ಕಾರ. ನಾನು ಕಿರಣ್ ವಿ, ಘಟಕ 20, BMTC, KSRTC ಆ್ಯಂಡ್ BMTC ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷರು. ಅವರೇ ನಾಮಕರಣ ಮಾಡ್ಕೊಂಡು ಈಗ ಹೇಳಿದ್ದಾರೆ ಒಂದು 4 ದಿವಸದಿಂದ. ನಾನು ಅಧ್ಯಕ್ಷ, ನಾನು ಹೇಳಲೇಬೇಕು, ಹಾಗಾಗಿ ಹೇಳಿದ್ದೀನಿ ಅಂತ ಹೇಳಿದಿರಿ. ನಾನು ಒಪ್ಕೋಬೇಕು, ಅನಿವಾರ್ಯ, ಒಪ್ಕೋತೀನಿ ಸರ್. KR ವಿಜಯಕುಮಾರ್ ಸರ್ ನಮಸ್ತೆ. ಏನು ಸರ್ ವಿತ್ ರೆಕಾರ್ಡ್ಸ್ ಇಟ್ಕೊಂಡು ಕೆಲವೇ ದಿನದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ನನ್ನ ಬಿಡುದಿಲ್ವಲ್ಲ ಸರ್. ಚಿಕ್ಕ ಹುಡುಗ ಸರ್, ನಾನು ವಯಸ್ಸಲ್ಲಿ ತುಂಬ ಚಿಕ್ಕ ಹುಡುಗ. ನಿಮಗಿನ್ನ ನನ್ನ ಜೊತೆ ಸ್ಪರ್ಧೆಗೆ ಇಳಿತಿರಲ್ಲ ಸರ್. ಅದು ಒಂದು ಸಂಘಟನೆ ಮುಖ್ಯಸ್ಥರು ಅಂತ ನೀವೇ ಹೇಳ್ಕೊಂಡು ನನ್ನ ಜೊತೆ ಸ್ಪರ್ಧೆಗೆ ಇಳಿದು ಪುಂಖಾನುಪುಂಖವಾಗಿ ಏನೇನೋ ಹೇಳಿದಿರಿ. ತಾವು ಅದೆಷ್ಟು ಪುರ್ಸೊತ್ತಾಗಿದ್ದೀರಿ ನನಗೆ ಗೊತ್ತಾಯ್ತಾ ಇಲ್ಲ. ಏನು ಮಾಡ್ತೀರಿ ಸರ್? ನನಗೇನು ಹೇಳಬೇಕು, ಏನು ಮಾಡಬೇಕು ಅನ್ನೋದೇ ಅರ್ಥ ಆಯ್ತಾ ಇಲ್ಲ. ತಾವು ಹಿರಿಯರು. ತಾವೇನೋ ಹೇಳಿದರೆ 2004ರಲ್ಲಿ ನನ್ನ ಸಂಘಟನೆ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ. ಇಲ್ಲಿವರೆಗೂ ಸಾವಿರಾರು ಗಟ್ಟಲೆ ಕೇಸ್ಗಳು, ಕನ್ಸಲೇಷನ್ಸು ಏನೇನೋ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಿ ಸರ್. 21 ವರ್ಷಕ್ಕೆ 7,665 ದಿವಸ ಆಯ್ತದೆ ಸರ್ ತಾವು ಹೇಳಿರೋ ಲೆಕ್ಕದ ಪ್ರಕಾರ. ಅದರಲ್ಲಿ ಒಂದು ವರ್ಷಕ್ಕೆ 100 ದಿನ, ಭಾನುವಾರ, ಸೆಕೆಂಡ್ ಸ್ಯಾಟರ್ಡೆ, ಹಬ್ಬ, ಯಾರೋ ಸತ್ತೋದ್ರನ್ನ ಕೊಟ್ಟಿರೋ ಹಬ್ಬ, ರಜಾ ಎಲ್ಲನೂ ಕಳ್ಕೊಂಡ್ರು 5,665 ದಿನ ಉಳ್ಕೋತದೆ ತಮ್ಮ 21 ವರ್ಷ ನಮ್ಮ ಸಂಘಟನೆ ಸ್ಥಾಪನೆ ಆಗಿ. ಅದರಲ್ಲಿ ವಾರಕ್ಕೆ ಲೆಕ್ಕ ಹಾಕಿದ್ರೆ 5 ದಿವಸಕ್ಕೆ ಒಂದು ಕೇಸ್ ರಿಜಿಸ್ಟರ್ ಮಾಡಿಸಿದ್ದೀನಿ ಅನ್ನೋ ಅರ್ಥದಲ್ಲಿ ತಾವು ಮಾತಾಡಿದ್ದೀರಿ. ಒಂದು ದಾಖಲೆ ಇಲ್ಲ ಸರ್ ತಮ್ಮ ಹತ್ರ. ಬಂದು ಕೂತ್ಕೋತೀರಿ, ಮಾತಾಡ್ತಾ ಇದ್ದೀರಿ. 5 ದಿವಸಕ್ಕೆ ಒಂದು ಕೇಸು. ಮ್ಯಾನೇಜ್ಮೆಂಟು ಅಷ್ಟೊಂದು ನಿಕೃಷ್ಟವಾಗಿದೆಯಾ ಸರ್ ನಮ್ಮ ಮ್ಯಾನೇಜ್ಮೆಂಟು, ನಮ್ಮ ಸಂಸ್ಥೆ? 5 ದಿವಸಕ್ಕೆ ಒಬ್ಬೊಬ್ರನ್ನ ಸಸ್ಪೆಂಡು, ಡಿಸ್ಮಿಸ್ ಮಾಡಿಬಿಡ್ತಾ ಇದ್ದದೆ. ಏನು ಸರ್ ಹೇಳಿ ಸರ್, ಬೇಡ ಅಂತ ಹೇಳಲ್ಲ. ನಿಮ್ಮ ಲೆವೆಲ್ಗೆ ಒಂದು ಲೆಕ್ಕಾಚಾರದಲ್ಲಿ ಮಾತಾಡಿದ್ರೆ ಅದು ತೂಕ ಅನ್ನಿಸ್ತದೆ. ಇರಲಿ, ಒಂದು 50 ಕೇಸ್ದು ರೆಕಾರ್ಡ್ಸ್ ಇಟ್ಕೊಂಡು ನೋಡಪ್ಪ, 2021ರಲ್ಲಿ ಲಿಸ್ಟ್ ಮಾಡಿದ್ದೀನಿ, 22ರಲ್ಲಿ ಲಿಸ್ಟ್ ಮಾಡಿದ್ದೀನಿ, 23ರಲ್ಲಿ ಲಿಸ್ಟ್ ಮಾಡಿದ್ದೀನಿ. ID ಕೇಸ್ದು ರೆಫರೆನ್ಸ್ದು ಅಂತಲೂ ಹೇಳ್ತಾ ಇದ್ದೀರಿ ಸರ್. 2021ರಲ್ಲಿ 1382 ಜನ ಬರೀ BMTCಲೇ ಡಿಸ್ಮಿಸ್ ಆಗಿದ್ರು. ಅವ್ರಿಗೆ ನಿಮ್ಮ ಕೊಡುಗೆ ಏನು ಸರ್? ತಮ್ಮ ಹತ್ರ ಉತ್ತರ ಇಲ್ಲ. ಆದರೂ ಮಾತಾಡೋಕ್ಕೆ ಬರ್ತೀರಿ ಸರ್. ತಮ್ಮದು ಏನು ಉದ್ದೇಶ ಏನು ಅಂದರೆ, ತಾವು ಒಂದಷ್ಟು ಜನ ಇದ್ದೀರಿ. ಕಾಮ್ರೇಡ್ ಅನಂತ್ ಸುಬ್ರಾವ್ ಸಾಹೇಬ್ರೊಬ್ಬರನ್ನ ತೇಜೋವಧೆ ಮಾಡೋಕ್ಕೋಸ್ಕರ ಬರ್ತೀರಿ ನೀವು. ಇನ್ನೇನು ಕೆಲಸ ಇಲ್ಲ ನಿಮಗೆ. ಇನ್ನೊಂದು ಹೇಳ್ತೀರಿ, ತಾವು ಸಾಮಾನ್ಯರಲ್ಲಿ ಸಾಮಾನ್ಯ, ಪದಾಧಿಕಾರಿ ಅಲ್ಲ, ವಕ್ತಾರರಲ್ಲ, ಆದರೂ ಮಾತಾಡೋಕ್ಕೆ ಬರ್ತಾರೆ ಸರ್. ಸಾಮಾನ್ಯ ಮಾತಾಡ್ತಾರಂದರೆ ನಿಮ್ಮ ಕೈಲಿ ತಡ್ಕೊಳಕ್ಕಾಗದೆ ವಾರಕ್ಕೆ 3 2 ಗಂಟೆ ಗ್ಯಾಪಲ್ಲಿ 2 ವೀಡಿಯೋ ಮಾಡಿದ್ದೀರಿ. ಯಾಕೆ ಸರ್ ಈ ಕಿತಾಪತಿ ಬುದ್ಧಿ ನಿಮಗೆ? ಬನ್ನಿ ಸರ್, ಸ್ವಲ್ಪ ಬ್ರಾಡಾಗಿ ಥಿಂಕ್ ಮಾಡಿ ಸರ್. ಎಲ್ಲ ಒಟ್ಟಾಗಿ ಹೋಗೋಣ ಸರ್. ಒಟ್ಟಾಗಿ ಹೋಗೋ ಟೈಮ್ ಹೋಗೋದೆ ಸರ್. ತಾವೇ ಹೇಳಿದಿರಿ ಕೋರ್ಟಲ್ಲಿ ಕೌನ್ಸಿಲೇಷನ್ಗೆ, ಮೀಡಿಯೇಷನ್ಗೆ ರೆಫರ್ ಮಾಡಿತ್ತು. ಅಲ್ಲಿ ಮ್ಯಾನೇಜ್ಮೆಂಟು ಅಟೆಂಡ್ ಮಾಡ್ತಾ ಇಲ್ಲ, ಅಡ್ವೊಕೇಟ್ ಕಡೆಯಿಂದನೂ ಇದು ಅಟೆಂಡ್ ಮಾಡಿಲ್ಲ, ಮತ್ತು ಜಂಟಿ ಕ್ರಿಯಾ ಸಮಿತಿಯಿಂದ ಅಟೆಂಡ್ ಮಾಡಿಲ್ಲ. ಹಾಗಾಗಿ ನಾನು ಮಧ್ಯದಲ್ಲೂ ತೂರ್ಕೊಳಕ್ಕೆ ಹೋಗಿದ್ದೀನಿ. ಈ ಕಿತಾಪತಿ ಬುದ್ಧಿ ಯಾಕೆ ಸರ್ ತಮಗೆ? ಆರಾಮಾಗಿರಿ ಸರ್. ಗೊತ್ತಿದೆ ಜಂಟಿ ಕ್ರಿಯಾ ಸಮಿತಿಗೆ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಅವತ್ತು ಹೇಳಿದೆ ನಿಮಗೆ, ತಮ್ಮ ಏನು ಸಾವಿರಾರು ಸಕ್ರಿಯ ಕಾರ್ಯಕರ್ತರ ಪಡೆ ಏನಿದೆ, ಆ ಪಡೆನ ಕರ್ಕೊಂಡು ಫ್ರೀಡಮ್ ಪಾರ್ಕಲ್ಲಿ ಮಾಡಿ, ಜಾಗ ಸಾಲಿಲ್ಲ ಅಂದರೆ ಅರಮನೆ ಮೈದಾನದಲ್ಲಿ ಮಾಡಿ ಒಂದು ಮನವಿ ಕೊಟ್ಟು ಒಂದು ಮೀಟಿಂಗ್ ಫಿಕ್ಸ್ ಮಾಡಿಸ್ಕೊಳ್ಳಿ ಅಂತ ಸೂಕ್ಷ್ಮವಾಗಿ ಹೇಳಿದೆ. ತಮ್ಗೆ ಅರ್ಥ ಆಗಲಿಲ್ಲ. ಒಂದು ಮೀಟಿಂಗ್ ಫಿಕ್ಸ್ ಮಾಡಿಸ್ಕೊಳ್ಳೋಕ್ಕೆ ಸರ್ ಕಷ್ಟಪಡ್ತಾರೋರು ನಾವು, ಯಾರು ಜಂಟಿ ಕ್ರಿಯಾ ಸಮಿತಿಯವರು. ಬಂದು ಕೂತ್ಕೋತಾರೋರು ನೀವು. ಬಂದು ಕೂತ್ಕೊಂಡು ಇಲ್ದಿರೋ ಚಾಡಿಗಳು ಹೇಳ್ಕೊಂಡು ಕಿತಾಪತಿ ಮಾಡಿಕೊಂಡು ಹೋಯ್ತಾ ಇದ್ದೀರಿ ಸರ್. ನಮಗೆ ಗೊತ್ತಿದೆ ನಾವೇನು ಮಾಡಬೇಕು ಅಂತ ನಾವು ಮಾಡ್ತೀವಿ ಸರ್. ವಿತ್ ರೆಕಾರ್ಡ್ಸ್ ಕೂತ್ಕೊಂಡು ಮಾತಾಡಿ, ವಿತ್ ರೆಕಾರ್ಡ್ಸ್ ತೋರಿಸಿ. ಬರೀ ಪುಂಖಾನುಪುಂಖವಾಗಿ ಸರ್ ಹಿರಿಯರಿದ್ದೀರಿ ಅಂತೇಳಿ ಏನು ಹೇಳಿದ್ರು ನಂಬುವಷ್ಟು ದಡ್ಡ ನಾನಲ್ಲ, ಆಯಿತಾ? ಸೊ ಈಗ ಏನು ಹೇಳಬೇಕು ನನಗೆ ಗೊತ್ತಾಯ್ತಾ ಇಲ್ಲ ಸರ್. ಓಕೆ, ಒಂದು ಕೆಲಸ ಮಾಡೋಣ. ನೀವೇ ಗೆದ್ರಿ, ನಾನೇ ಸೋತೆ. ವಯಸ್ಸಲ್ಲಿ ತುಂಬ ಚಿಕ್ಕ ನಿಮಗಿನ್ನ. ನಾನು ಸೋತ್ಬಿಟ್ರೆ ಏನು ಅವಮಾನ ಆಗ್ಬಿಡಲ್ಲ. ನೀವೇ ಗೆದ್ರಿ, ನಾನೇ ಸೋತೆ. ವಾದಕ್ಕಿಂತ ವಿದಾಯ ಉತ್ತಮ ಸರ್. ನಾನು ಅರ್ಥ ಆಯಿತು ಅನ್ಕೋತಾ ಇದ್ದೀನಿ. ತಮ್ಮಂಥ ಹಿರಿಯರ ಜೊತೆಲಿ ವಾದಕ್ಕಿಂತ ವಿದಾಯ ಉತ್ತಮ. ಸೊ ಹಾಗಾಗಿ ನಾನು ಸರೆಂಡರ್ ಆಯ್ತಾ ಇದ್ದೀನಿ. ಯಾಕೆಂದರೆ ತಮ್ಮ ಹತ್ರ ಯಾವುದೇ ರೆಕಾರ್ಡ್ಸ್ ಇಟ್ಕೊಂಡು, ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡೋ ವ್ಯಕ್ತಿ ತಾವಲ್ಲ. ಒಮ್ಮೆ ಏನೋ ಹೇಳಬೇಕು, ಜಂಟಿ ಕ್ರಿಯಾ ಸಮಿತಿನ ಇಲ್ಲ ನಮ್ಮ ಕಾಮ್ರೇಡ್ ಅನಂತ್ ಸುಬ್ರಾವ್ ಸಾಹೇಬ್ರನ್ನ ತೇಜೋವಧೆ ಮಾಡಬೇಕು, ಅದಕ್ಕಷ್ಟೇ ಸೀಮಿತವಾಗಿ ಕೂತ್ಕೊಂಡು ಮಾತಾಡ್ತೀರಿ. ತಾವೇನು ಮಾತಾಡ್ತೀರಿ? ಆ ಚಾನಲ್ ನನ್ನ ಆತ್ಮೀಯರಿದ್ದಾರೆ. ಸರ್ಕಾರಿ ಒಡೆತನದ ಚಾನಲ್ ಅಂದರೆ ನನ್ನ ಆತ್ಮೀಯರಿಗೆ ಬೇಜಾರಾಗ್ಬೋದು. ಸದ್ಯ ಇವತ್ತು ನೀವು ಮಾತಾಡಬೇಕಾದ್ರೆ ಖಾಸಗಿ ಚಾನಲ್ ಅಂತ ಅಂದಿಲ್ಲ. ತಮಗೆ ಬಹುಶಃ ನಾನೇನು ಹೇಳಿದೆ ಅಂತ ಒಂದು ಅರ್ಥ ಆಗಿದೆ ಆನಂತರ. ವಿಜಯಕುಮಾರ್ ಸರ್, ಸಾಮಾನ್ಯರಲ್ಲಿ
ಸಾಮಾನ್ಯ ನಿಜ, ನಾನು ಸಾಮಾನ್ಯ ಕಾರ್ಯಕರ್ತ. ನಾನು ನಿಮಗೆ ಕೊಡ್ತಾ ಇರೋ ಉತ್ತರಗಳಿಗೆ ತಡ್ಕೊಳಕ್ಕಾಗದೆ 4-5 ವೀಡಿಯೋ ಮಾಡಿಬಿಟ್ಟಿದ್ದೀರಿ ಸರ್. ನಿಮ್ಮ ಜೊತೆಗೆ ಸ್ಪರ್ಧೆಗಿಳಿಯಲ್ಲ ಸರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಮ್ಮಂಥ ಹಿರಿಯರು ಅಧ್ಯಕ್ಷರು ನೀವೇ ಹೇಳ್ಕೊಂಡಿದ್ದೀರಿ. ಸೊ ಹಂಗಾಗಿ ನೀವು ಅಧ್ಯಕ್ಷರು, ನಿಮ್ಮಂಥ ಹಿರಿಯರ ಜೊತೆಲಿ ವಾದಕ್ಕಿನ್ನ ವಿದಾಯ ಉತ್ತಮ ಅಂತೇಳಿ ನಿಮ್ಮ ಜೊತೆಲಿ ವಾದನ ಇಲ್ಲಿಗೆ ಇವತ್ತಿಗೆ ನಿಲ್ಲಿಸ್ತೀನಿ. ತಾವು ಮತ್ತೆ ನಮ್ಮಂಥ ಬಡಪಾಯಿ ಸಾಮಾನ್ಯರನ್ನ ಬನ್ನಿ ಆಹ್ವಾನ ಮಾಡಲ್ಲ ಅಂತಲೂ ಅಂದ್ಕೊಂಡಿದ್ದೀನಿ. ತಾವೇನು ಟೈಮ್ ಪಾಸ್ ವೀಡಿಯೋಗಳು ಮಾಡ್ತಾಯಿದ್ದೀರಿ, ಕಂಟಿನ್ಯೂ ಮಾಡಿ. ನಮಗೆ ಅಪಾರ ಜನ ಬೆಂಬಲ ದೊರಕಲಿ, ನಮ್ಮ ಕಾರ್ಯಕರ್ತರಿಗೆ ಒಳ್ಳೆಯದಾಗಲಿ. ಅದೇನೋ ಹೇಳಿದಿರಲ್ಲ 1000 ಗಟ್ಟಲೆ ಕೇಸು, ಅದ್ರ ರಿಸಲ್ಟ್ ಒಂಚೂರು ಹೇಳ್ಬಿಟ್ರೆ ನನ್ನ ಜನ್ಮ ಪಾವನ ಆಗ್ಬಿಡ್ತದೆ ಸರ್. ಥ್ಯಾಂಕ್ ಯು ಸರ್.